40 ಹಾಗೂ 41ನೇ ಕವನ. ದ್ರೋಣ ಕೃಪ ಮೊದಲಾದ ಮಾನ್ಯ ಶ್ರೇಣಿ ಗೆರಗಿದನು ಮರಣಿ ಕರಕೆ ಗೋಣ ನೆತ್ತಿದ ನಿಟ್ಟ, ಅಂದರೆ ಕತ್ತ ನೆತ್ತಿ ಗೋಣ ನೆತ್ತಿದ ನಿಟ್ಟು ಕರಪುಟವನ್ನು ಲಲಾಟದಲ್ಲಿ ಪ್ರಾಣವಿದು ನಿಖಿಲ ವಿದ್ಯದ ಜಾಣತನವಿದು ವಿನಯವೆಂದಿದು ಕೀಣವಿಲ್ಲದೆ ನೆರೆ ಹೊಗಳಿತು ಧನುಂಜಯನ. ಅಂದರೆ ಅರ್ಜುನನು ದ್ರೋಣ, ಕೃಪನೆ ಮೊದಲಾದ ಮಾನ್ಯರ ಗುಂಪಿಗೆ ನಮಸ್ಕರಿಸಿದನು. ಕತ್ತನೆತ್ತಿ ಕೈ ಮುಗಿದು ಹಣೆಯ ಮೇಲಿಟ್ಟ ದೇವತೆಗಳಿಗೆ ವಂದಿಸಿದನು. ಅಲ್ಲಿ ಸೇರಿದ್ದ ಜನರೆಲ್ಲರೂ ಪ್ರಾಣವನ್ನೇ ಪಣವಾಗಿಡುವ ನಿರ್ಭೀತಿಯಿಂದ ಶಸ್ತ್ರವಿದ್ಯೆಯ ಜಾಣತನಕ್ಕೆ ಭೂಷಣವಾದ ವಿನಯವೆಂದರೆ ಇದೇ ಎಂದು ಅರ್ಜುನನನ್ನು ಹೊಗಳಿದರು. 41ನೇ ಕವನ. ನಿಲುವಿನಲ್ಲಿ, ಸ್ವಸ್ಥಾನದಲ್ಲಿ, ಕೈ ಚಳಕದಲ್ಲಿ, ಭಂಗಿಯಲ್ಲಿ, ಭರದಲ್ಲಿ, ಲುಳಿಯ ಲೋಹ್ಯದಲ್ಲಿ, ಮೋಡಿ ಎಂದದಲ್ಲಿ, ಅಳವಿಯಲ್ಲಿ, ಪರಿವಿಡಿಯ ಲೋಹ ಬಲದಲ ವದಾನದಲ್ಲಿ ಶಸ್ತ್ರಾವಲಿಯ ಸಾಂಗೋಪಾಂಗ ಶ್ರಮವನ್ನು ತೋರಿದನು ಪಾರ್ಥ. ಅಂದರೆ ನಿಲುಮೆ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ರೀತಿ, ಕೈ ಚಮತ್ಕಾರ, ನಿಲ್ಲುವ ಭಂಗಿ, ವೇಗ, ಚಾತುರ್ಯ, ವೈಯಾರ, ಮೋಡಿಗೆ ಹಾಕುವ ಮೋಡಿ, ಅಂದ, ಶಕ್ತಿ, ಕ್ರಮ, ಊಹಿಸಬಲ್ಲ ಶಕ್ತಿ, ನೆನಪಲ್ಲಿಡುವ ಶಕ್ತಿ ಇವುಗಳೆಲ್ಲವನ್ನೂ ಬಳಸಿಕೊಂಡು ಶಸ್ತ್ರಗಳ ಪ್ರಯೋಗದ ಎಲ್ಲ ಉಪಾಂಗಗಳನ್ನು ಅಭ್ಯಾಸ ಮಾಡಿ ಅಳವಡಿಸಿಕೊಂಡ ಪ್ರೌಢಿಮೆಯನ್ನು ಅರ್ಜುನನು ಪ್ರದರ್ಶಿಸಿದನು. ಧನ್ಯವಾದಗಳು.